ರವಿಕುಮಾರ್ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, 4,30,000 ಕೋಟಿ ಕೇಂದ್ರಕ್ಕೆ ಹೋಯ್ತದೆ, ಕನ್ನಡಿಗರ ಹಣ ಅದು ಅಂತ ಹೇಳಿದ್ದೀನಿ. ಇಲ್ಲ ನರೇಂದ್ರ ಮೋದಿ ಅವರ ಹಣ ಅಂತಲೇ ಹೇಳಿಬೇಕು, ನಂದೇನ್ ತಕರಾರಿಲ್ಲ. ನರೇಂದ್ರ ಮೋದಿ ಇದು ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿ ಒಂದ್ ನಿಮಿಷ ಕೇಳಿ. ನೀವು ದಾರಿ ತಪ್ಪಿಸಬಾರದು. ನರೇಂದ್ರ ಮೋದಿ ಒಂದ್ ನಿಮಿಷ ರೀ, ಅದು ಮುಖ್ಯಮಂತ್ರಿ. ಒಂದ್ ನಿಮಿಷ ನನ್ನ ಮಾತು ಕೇಳಿ, ನೀವು ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟೊತ್ತಿನ ತಡೀರಿ, ಕನ್ನಡಿಗರು ಅಂತ ಹೇಳಿದ್ರು, ಕನ್ನಡ ಹೋರಾಟ ಮಾಡುತ್ತೆ ಜೈಲಿಗೆ ಹಾಕಿದ್ರು, ಕನ್ನಡ ಬಗ್ಗೆ ಮಾತಾಡ್ತೀರಿ. ಕನ್ನಡ ಹೋರಾಟ ಜೈಲಿಗೆ ಹಾಕೊಂಡು ಕನ್ನಡಿಗರ ಹೋರಾಟ ಮಾಡಿದವ್ರನ್ನ ಜೈಲಿಗೆ ನರೇಂದ್ರ ಮೋದಿ ಕನ್ನಡಿಗರ ಸ್ವಾಭಿಮಾನವನ್ನು ನೋಡಿ. ಒಂದ್ ನಿಮಿಷ ನನ್ನ ಅನುಮತಿ ಇಲ್ಲ, ನನ್ನ ಅನುಮತಿ ಇಲ್ಲ ಮಾತಾಡಿ. ಕನ್ನಡಿಗರು ಅಂದ್ರೆ ಏನರ್ಥ ನೋಡಿ, ಒಂದ್ ನಿಮಿಷ. ಅದೇ ಅರ್ಥ, ಅರ್ಥ ಮಾಡ್ಕೊಂಡಿದ್ರೆ ಮುಖ್ಯಮಂತ್ರಿ ನೋಡ್ತಾರೆ ನಿಮ್ಗೆ ನೋಡಿ. ಅವರೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ರೆ ಕೇಳಿ, ಏನು ಅರ್ಥ ಮಾಡ್ಕೊಂಡಿಲ್ಲ. ಒಂದ್ ನಿಮಿಷ ನನ್ನ ಒಂದ್ ನಿಮಿಷ ಸರ್, ಹಂಗಿದ್ರೆ ನೀವು ಹೇಳಿದ್ದೀರ ವಿರೋಧ ಪಕ್ಷ ನಾಯಕರಾಗಿ ನಿಮ್ಮ ಮಾತನ್ನು ಎಂದೂ ಒಂದ್ ನಿಮಿಷ ನೀವು ನಿಮ್ ಭಾಷಣದ ಮೇಲೆ ಎಡಿಟೋರಿಯಲ್ ಬರ್ತಿದ್ದಾರಾ? ರಾಜ್ಯಪಾಲರ ಭಾಷಣದ ಮೇಲೆ ಬರ್ತಿದ್ದಾರೆ. ಈಗ ಒಂದ್ ನಿಮಿಷ ನೋಡಿ, ನನ್ನ ಅನುಮತಿ ಇಲ್ಲ, ಯಾರು ಮಾತಾಡಿ ಕರ್ತಕೊಳ್ಬಾರ್ದು. ಮುಖ್ಯಮಂತ್ರಿ ಮಾತಾಡುವಾಗ ನಾನು ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅನುಮತಿ ಕೊಟ್ಟಿನಿ, ನನ್ನ ಪರ್ಮಿಷನ್ ಯಾರ ಮಾತಾಡಿ ಕರ್ತಕ್ಕೆ ಹೋಗ್ಬಾರ್ದು. ನೋಡಿ, ನಾನು ಹೇಳ್ತೀನಿ ಮೇಲೆ ಸರಿ ಪ್ರಾರ್ಥನೆ ಮಾಡ್ತೇವೆ. ಹೀಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಾರೆ ಏನ್ರಿ ಇವರು? ಮುಖ್ಯಮಂತ್ರಿಗಳು ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಲ್ಲ. ನಾವು ಕೂಡ ಹೇಳೋದಕ್ಕೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿ ನಾವು ಕೂಡ ಅವಕಾಶ ಕೊಡಬೇಕು. ಮಾತಾಡ್ತೀನಿ. ತಡೀರಿ, ಕೂಡ್ರಿ. ಏನ್ರಿ ನೀವು? ಒಂದ್ ನಿಮಿಷ ನೀವು ನೋಟ್ ಮಾಡಕೋರಿ. ಒಂದ್ ನಿಮಿಷ ಕೇಳಿ. ನೀವು ಏನು ಮಾತಾಡ್ತೀರಿ ಎಲ್ಲಕ್ಕೂ ಅನುಮತಿ ಕೊಡ್ತೀನಿ. ಈಗ ನೋಡ್ರಿ, ಡಿಸ್ಟರ್ಬ್ ಮಾಡ್ತೀನಿ. ನೋಡ್ರಿ, ವಯಸ್ಸು ಕೊಡ್ತೀನಿ. ಹೇಳುದಿಲ್ಲ, ಆದ್ರೆ ಅವ್ರು ಹೇಳಿಸಬಾರ್ದು. ನೀವು ವಿರೋಧ ಪಕ್ಷ ನಾಯಕ, ನೀವೇ ಕೇಳ್ತೀರಿ? ನೀವೇ ಕೇಳ್ತೀರಿ? ನೋಡ್ರಿ, ರವಿಕುಮಾರ್ ಆಮೇಲೆ ಹೇಳ್ಕೊಡ್ರಿ. ಆಮೇಲೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, RSS ನವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದೆಲ್ಲ ಅವ್ರಿಗೆ ಹೇಳಿ. ಆಮೇಲೆ ಅವರು ಅಲ್ಲಿ ಹೋಗಿ ಪಾಪ RSS ನವ್ರ ಹತ್ರ ಕೇಳ್ಕೊಂಡು ಅನುಮತಿ ಕೊಡ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಕೊಡ್ತೀನಿ, ನೀವು ಕೇಳಿದ್ರೆ ಮಾತಾಡಿ. ನಾನು ಏನಾಗಿತ್ತೆ ಅಂದ್ರೆ, ಯಾವಾಗಲೂ ಸತ್ಯ ಕಹಿಯಾಗಿರ್ತದೆ. ನಮ್ ಕಡೆ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೊಂದ್ರು ಅಂತ ಒಂದು ಗಾದೆ. ಈ ಪೂಜಾರು ಅದೇ ಮಾಡ್ತಾವ್ರೆ. ಅದಕ್ಕೆ ನರೇಂದ್ರ ಮೋದಿ ಆಯ್ತಪ್ಪ. ಈಗ ಕೇಳಿ, ನಾವು ಮಾತಾಡಿದಾಗ ಕೂತ್ಕೊಳ್ಳಿ ಅಂತ ಹೇಳ್ತೀರಿ, ಆ ಕಡೆಯಿಂದ ಒಂದ್ ನಿಮಿಷ ನೋಡಿ, ನಾ ಹೇಳ್ತೀನಿ ಅವ್ರಿಗೆ. ಮುಖ್ಯಮಂತ್ರಿಗಳು ಮಾತಾಡೋ ಯಾರು ಹೇಳ್ಬಾರ್ದು. ನಿಮ್ಗೆ ಕೂತ್ಕೊಳ್ಳಿ ಮತ್ತಿದ್ರು. ನೋಡಪ್ಪ ಇವತ್ತ ನೋಡಿವ. ಶರವಣ್ಣ ನೋಡಿ, ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಯವರೇ, ಅವರು ಆಪರ್ಚುನಿಟಿ ಕೊಟ್ಟಿದ್ದೀರಿ ಅವರಿಗೆ ಮಾತಾಡಕ್ಕೆ. ಹೇಳಿ, ಈಗ ಕೊಡ್ತೀನಿ. ಈಗ ಮತ್ತೆ ನಾನು ಮಾತಾಡಿದ್ಮೇಲೆ ಕೊಡಿ ಅವ್ರು. ಕೊಡಿ, 100%. ನಾನು ಏನ್ ತಕರಾರು ಮಾಡಿ, ಅವ್ರು ಏನ್ ಕೇಳಿದ್ರು ಅದಕ್ಕೆ ಪ್ರಶ್ನೆ ಉತ್ತರ ಹೇಳ್ತೀನಿ. ಗೊತ್ತಾಯ್ತಲ್ಲ? ನೀವು ಮಧ್ಯೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನೇ ಹೇಳಿದ್ರು ಕೂಡ ಪೂಜಾರ್ರೆ, ಈ ಸಿದ್ದರಾಮಯ್ಯ ಬಗ್ಗಲ್ಲ, ಜಗ್ಗಲ್ಲ, ಡಿಸ್ಟರ್ಬ್ ಆಗಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಬಗ್ಗಲ್ಲ ಅಂದ್ರೆ, ಬೇರೆಯವ್ರ ಮಾತು ಕೇಳಲಿಕ್ಕೆ ಅವ್ರ ಮಾನಸಿಕತೆ ಒಪ್ಪುವುದಿಲ್ಲ.
ಸಿದ್ದರಾಮಯ್ಯ ಯಾಕೆ ಬಗ್ಗೋದಿಲ್ಲ ಕೇಳಿದ್ರೆ ನೋಡಿ, ಬೇರೆಯವ್ರ ಈಗ ಮಾತು ಕೇಳಿ ನಾನು ಅಭ್ಯಾಸ ಏನ್ ಇಲ್ಲ. ಹೇಳ್ದೆ ಕೇಳಿ, ನಾ ಹೇಳಿ ಎಷ್ಟು ಬೇರೆ ಹೇಳಿ ಮಾತು- ಅಪೋಸಿಷನ್ ಹಿಂಗ ನಾನು ಹೇಳಿಲ್ವಾ ತಮ್ಗೆ? ನೋಡಿ, ತಮ್ಗೆ ಆಯ್ತಪ್ಪ, ವಿನಂತಿ. ಒಂದ್ಸಾರಿ ನನ್ನನ್ನು ಹೇಳ್ಸ್ಬಾರ್ದಲ್ಲ ಅವರು. ನೋಡ್ರಿ ನೀವೇ ಕೇಳ್ತೀರಿ. ಹೇಳಿ ಸಿದ್ದರಾಮಯ್ಯ ಬೇರೆ ಯಾರು ಮಾತಾಡ್ಬೇಕು, ಕೇಳೋಲ್ಲ. ಮಾತಾಡ್ಬಿಡ್ರಿ. ಯಾಕಂದ್ರೆ ಬೇರೆಯವ್ರ ಮಾತು ಕೇಳೋ ಮಾನಸಿಕತೆ ಅವ್ರಿಗಿಲ್ಲ. ಸತ್ಯ ಒಪ್ಬೇಕಲ್ಲ. ಸಿಎಂ ಅವ್ರು ಮಾತಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ತಾ ಇರ್ಲಿಲ್ವಾ? ಯಾರು ಯಾಕೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಒಂದ್ ದಿವಸ ಸುಮ್ಮನೆ ಕೂತ್ಕೊಂಡಿಲ್ಲ. ಏನ್ ಸರ್? ಒಂದ್ ದಿವಸ ವಿಜಯ್ ಅವರೇ, ಸಿಎಂ ಅವ್ರು ಬಂದಾಗ ವಿಜಯ್ ಅವರೇ, ಪ್ರಕಾಶ್ ಹುಡ್ರಿ ಮಾರ್ಯಾರ ಸರ್, ಸುಮ್ನೆ ನೋಡ್ರಿ ಡಿಸ್ಟರ್ಬ್ ಒಂದ್ ನಿಮಿಷ ಮಾಡ್ತಾರೆ. ನೀವು ತಿಳ್ಕೊರಿ, ಮುಖ್ಯಮಂತ್ರಿಗಳು ಕೇಳ್ರಿ ಏನ್ರಿ ಏನ್ ತಲೆ ಕೆಟ್ಟಿದೆ ನಿಮ್ಗೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಯಾರು ಹೇಳಬಾರ್ದು, ಮಾತಾಡಬಾರ್ದು. ಅದೇ ರೀತಿ ವಿರೋಧ ಪಕ್ಷ ನಾಯಕರೇ ರೀ ಪೂಜಾರ, ನೀವು ಮಾತಾಡುವ ಜನಕ್ಕೆ ಯಾರು ಹೇಳ್ಬಾರ್ದು. ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಪ್ರಶ್ನೆ ಕೇಳಿ ಎಷ್ಟೇ ಟೈಮಲ್ಲಿ ನಾನು ಕೊಡ್ತೀನಿ. ಇಟ್ ಇಸ್ ಮೈ ಪ್ರಾಮಿಸ್. ಅದಕ್ಕೆ ನೋಡಿ ಡಿಸ್ಟರ್ಬ್ ಮಾಡಬೇಡ್ರಿ. ಅವ್ರಿಗೆ ನಿಮ್ಮನ್ನು ಟೆಂಪ್ಟ್ ಮಾಡಿ ನೀವು ಯಾಕೆ ಮಾಡ್ತೀರಿ? ಆಮೇಲೆ ನೀವು ಮಾತಾಡಿ ಅವ್ರಿಗೆ ಹೇಳಿ. ಹೀಗೆ ಬುದ್ಧಿ ನಮ್ಗೆ ಹೇಳಿ ನಮ್ಮನ್ನು ಮಂಕು ಮಾಡಿಬಿಟ್ರಿ. ಹೇಳಿ ಅವ್ರಿಗೆ ಹೇಳಿ ಅದನ್ನ. ಮುಖ್ಯಮಂತ್ರಿ ತುಮಕೂರು ಸರ್ ಮಾತಾಡಿ. ಮಾನ್ಯ ಸಭಾಪತಿಯವರೇ, ನಾನು ಏನ್ ಹೇಳ್ತಾ ಕೂತ್ಕೊಳ್ಳಿ, ಯಾರು ಇದ್ದೀನಿ, ಮಾತಾಡ್ಬೇಡಿ. ಕರ್ನಾಟಕದಿಂದ ಈ ವರ್ಷ ಸುರೇಶ್. 23-24 ಮಾತ್ರ ಹೇಳ್ತಾ ಇದ್ದೀನಿ. 4,30,000ಕ್ಕೂ ಹೆಚ್ಚು ತೆರಿಗೆ ಕೊಡ್ತೀವಿ ಕೇಂದ್ರಕ್ಕೆ. ನೀವಾರ ಇರಲಿ, ನಾವೆಲ್ಲ ಇರಲಿ, ಯಾರ್ಯಾರ ಇರಲಿ, ನೀವೇ ಅಧಿಕಾರದಲ್ಲಿರಲಿ, ನಾವೇ ಅಧಿಕಾರದಲ್ಲಿ, ಕನ್ನಡಿಗರ ಹಿತವನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಕರ್ನಾಟಕದ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಈಗ ರಾಜ್ಯಗಳು ಬಲಿಷ್ಠವಾಗಿದ್ದರೆ ಕೇಂದ್ರ ಬಲಿಷ್ಠವಾಗಿರುತ್ತೆ. ರಾಜ್ಯಗಳು ದುರ್ಬಲ ಆದರೆ ಕೇಂದ್ರ ದುರ್ಬಲ ಆಗುತ್ತೆ. ಕರ್ನಾಟಕನ ಸುಭದ್ರ ಸರ್ಕಾರ ಮಾಡಬೇಕೋ ಬೇಡ? ಪೂಜಾರ ಕಡೆ ನೋಡಬೇಡ, ನೀವು ಈ ಕಡೆ ನೋಡಿ. ನಿಮ್ ಕಡೆ ನೋಡ್ತೀನಿ. ಹೌದು, ಪ್ಲೀಸ್ ಅವ್ರು ನೋಡ್ಬೇಕು. ಇಲ್ಲ ಇವ್ರ ಕಡೆ ನೋಡ್ತೀನಿ, ಇಲ್ಲ ನಿಮ್ ಕಡೆ ನೋಡ್ತೀನಿ. ಅವ್ರ ಕಡೆ ನೋಡೋದೇ ಇಲ್ಲ. ಎದ್ದು ಬಿಡ್ತಾರೆ ಅವ್ರು. ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿರ್ತದೆ. ರಾಜ್ಯಗಳು ದುರ್ಬಲ ಆಗ್ಬಿಟ್ರೆ ಕೇಂದ್ರ ದುರ್ಬಲ ಆಗ್ಬಿಡ್ತದೆ. ಈಗ ನಿಮ್ಮ ಭಾಷಣದಲ್ಲಿ ಮಾನ್ಯ ಶ್ರೀನಿವಾಸ್ ಪೂಜಾರಿಯವರು ಕೇಂದ್ರ ಸರ್ಕಾರದ ಎಲ್ಲ ಅವರ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಹೇಳ್ಬಿಟ್ಟಿದ್ದೀರಿ, ಹೇಳಿದ್ದೀರಿ. ಆದರೆ ನಾವು ಹೇಳೋದು ಕೇಳಬೇಕಲ್ಲ. ನೀವು ಹೇಳಿದ್ದೀರಿ, ಅದು ರೆಕಾರ್ಡ್ನೆಲ್ಲ ಇದೆ, ನಾನು ಓದಿದ್ದೀನಿ.